ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಯುದ್ಧ ನಡೀತಾ ಇರೋದು ಎಲ್ಲೋ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ, ಆದರೆ ಅದರ ಬಿಸಿ ನೇರವಾಗಿ ತಟ್ತಿರೋದು ಮಾತ್ರ ನಿಮ್ಮ ಮನೆಗಳ ಅಡುಗೆ ಮನೆಗೆ. ಹೌದು, ಅಮೆರಿಕ ಮತ್ತು ಇರಾನ್ ನಡುವಿನ ಭೀಕರ ಯುದ್ಧ ಇದೀಗ ಭಾರತದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕೋದಿಕ್ಕೆ ಶುರು ಮಾಡಿದೆ. ಬೆಳಗ್ಗೆ ಎದ್ದು ನ್ಯೂಸ್ ನೋಡಿದ ಗೃಹಿಣಿಯರಿಗೆ, ಸಣ್ಣ ಪುಟ್ಟ ಹೋಟೆಲ್ ನಡೆಸ್ತಾ ಇರುವ ವ್ಯಾಪಾರಿಗಳಿಗೆ ಬಹುದೊಡ್ಡ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ. LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ದಿಢೀರಂತ ಭಾರಿ ಏರಿಕೆ ಆಗಿದೆ. ಅಷ್ಟಕ್ಕೂ ಗ್ಯಾಸ್ ಬೆಲೆ ಎಷ್ಟು ಏರಿಕೆ ಆಗಿದೆ, ಹೊಸ ದರಗಳು ಎಷ್ಟು, ಇರಾನ್ ಯುದ್ಧಕ್ಕೂ ನಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ ರೇಟ್ ಹೆಚ್ಚಾಗೋದಿಕ್ಕೂ ಸಂಬಂಧ ಏನು, ಮುಂದೆ ಪೆಟ್ರೋಲ್ ಡೀಸೆಲ್ ಬೆಲೆಯು ಹೀಗೆ ಗಗನಕ್ಕೇರುತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಗೃಹ ಬಳಕೆ ಮತ್ತು ಕಮರ್ಷಿಯಲ್ ಗ್ಯಾಸ್ ಬೆಲೆ ದಿಢೀರ್ ಏರಿಕೆ. ಸ್ನೇಹಿತರೆ, ಮಾರ್ಚ್ 7 ಶನಿವಾರದಿಂದಲೇ ಅನ್ವಯ ಆಗುವಂತೆ ದೇಶಾದ್ಯಂತ ಗೃಹ ಬಳಕೆ ಮತ್ತು ಕಮರ್ಷಿಯಲ್ LPG ಸಿಲಿಂಡರ್ ಬೆಲೆಯನ್ನು ತೈಲ ಕಂಪನಿಗಳು ಭಾರೀ ಪ್ರಮಾಣದಲ್ಲಿ ಹೆಚ್ಚಿಸಿವೆ. ನಾವು ನಮ್ಮ ಮನೆಗಳಲ್ಲಿ ಬಳಸುವ 14.2 kgಯ ಗೃಹ ಬಳಕೆಯ LPG ಸಿಲಿಂಡರ್ ಬೆಲೆ ಬರೋಬ್ಬರಿ ₹60 ಏರಿಕೆಯಾಗಿದೆ. ಕಳೆದ 11 ತಿಂಗಳಿನಿಂದ ಅಂದರೆ 2025ರ ಏಪ್ರಿಲ್ನಿಂದ ಸ್ಥಿರವಾಗಿದ್ದ ಗ್ಯಾಸ್ ಬೆಲೆ ಇದೀಗ ಇದ್ದಕ್ಕಿದ್ದಂತೆ ಹೆಚ್ಚಳಾಗಿದೆ. ಪರಿಷ್ಕೃತ ದರಗಳ ಪ್ರಕಾರ ದೆಹಲಿಯಲ್ಲಿ ₹853 ಇದ್ದ ಗ್ಯಾಸ್ ಬೆಲೆ ಇದೀಗ ₹913ಗೆ ಏರಿಕೆಯಾಗಿದೆ. ಇನ್ನು ಬೆಂಗಳೂರಿನಲ್ಲಿ ದರ ಎಷ್ಟಿದೆ ಅಂತ ನೋಡೋದಾದರೆ ₹855.50 ಇದ್ದ ಗ್ಯಾಸ್ ಸಿಲಿಂಡರ್ ದರ ಇದೀಗ ₹915.50ಗೆ ಏರಿಕೆಯಾಗಿದೆ. ಆದರೆ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಸಿಗ್ತಾ ಇರುವ ₹300 ಸಬ್ಸಿಡಿ ಎಂದಿನಂತೆ ಮುಂದುವರಿಯಲಿದೆ. ಇನ್ನು ಹೋಟೆಲ್, ರೆಸ್ಟೋರೆಂಟ್ ಮತ್ತು ಸಣ್ಣ ವ್ಯಾಪಾರಸ್ಥರು ಬಳಸುವ 19 kg ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನು ಬರೋಬ್ಬರಿ ₹115 ಹೆಚ್ಚಿಸಲಾಗಿದೆ. ದೆಹಲಿಯಲ್ಲಿ ₹1,768 ಇದ್ದ ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಈಗ ₹1,883ಗೆ ಜಿಗಿದಿದೆ. ಇದು ಸಣ್ಣ ವ್ಯಾಪಾರಿಗಳಿಗೆ ಬಹುದೊಡ್ಡ ಹೊಡೆತ ನೀಡಿದೆ. ಮಧ್ಯಪ್ರಾಚ್ಯದ ಯುದ್ಧಕ್ಕೂ ಗ್ಯಾಸ್ ಸಿಲಿಂಡರ್ಗೂ ಏನು ಲಿಂಕ್? ಸ್ನೇಹಿತರೆ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದ ಪ್ರಮುಖ ವಿಚಾರ ಅಂದರೆ, ಭಾರತ ತನಗೆ ಬೇಕಾದ ₹50 ನೈಸರ್ಗಿಕ ಅನಿಲವನ್ನು ಆಮದು ಮಾಡಿಕೊಳ್ಳುತ್ತೆ. ಇದರಲ್ಲಿ ಬಹುಪಾಲು ಬರೋದು ಕತಾರ್ ಮತ್ತು UAE ದೇಶಗಳಿಂದ. ಇದೀಗ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡ್ತಾ ಇದ್ದಂತೆ ಇರಾನ್ ಪ್ರತಿದಾಳಿಗೆ ಮುಂದಾಗಿದೆ. ಇರಾನ್ನ ಪ್ರಮುಖ ಟಾರ್ಗೆಟ್ ಆಗಿರೋದು ಹೋರ್ಮುಜ್ ಜಲಸಂಧಿ. ಪ್ರಪಂಚದ %20 ತೈಲ ಮತ್ತು ಅನಿಲ ಸಾಗಾಣಿಕೆ ಆಗೋದೇ ಈ ಸಮುದ್ರ ಮಾರ್ಗದಲ್ಲಿ. ಇದೀಗ ಇರಾನ್ ದಾಳಿಯ ಭೀತಿಯಿಂದ ಈ ಮಾರ್ಗದಲ್ಲಿ ಹಡಗುಗಳ ಓಡಾಟ ಸಂಪೂರ್ಣವಾಗಿ ನಿಂತು ಹೋಗಿದೆ. ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಮತ್ತು ಗ್ಯಾಸ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ. ಪೂರೈಕೆ ಕಡಿಮೆಯಾದ ತಕ್ಷಣ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಗ್ಯಾಸ್ ಮತ್ತು ತೈಲದ ಬೆಲೆಗಳು ರಾಕೆಟ್ ವೇಗದಲ್ಲಿ ಏರಿವೆ. ತೈಲ ಕಂಪನಿಗಳು ಆ ಹೊರೆಯನ್ನು ಇದೀಗ ನೇರವಾಗಿ ನಿಮ್ಮಂಥ ಗ್ರಾಹಕರ ತಲೆಗೆ ಕಟ್ತಿವೆ. ಅದರ ಫಲಿತಾಂಶವೇ ಈ ಸಿಲಿಂಡರ್ ಬೆಲೆ ಏರಿಕೆ. ಭಾರತಕ್ಕೆ ಆಗುತ್ತಾ ಗ್ಯಾಸ್ ಪೆಟ್ರೋಲ್ ಶಾರ್ಟೇಜ್? ಯುದ್ಧ ಹೀಗೆ ಮುಂದುವರೆದರೆ ಭಾರತದಲ್ಲಿ ಗ್ಯಾಸ್ ಮತ್ತು ಪೆಟ್ರೋಲ್ ಖಾಲಿಯಾಗುತ್ತಾ ಅನ್ನೋ ಆತಂಕ ಹಲವರಲ್ಲಿದೆ. ಆದರೆ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಸ್ಪಷ್ಟನೆ ನೀಡಿದ್ದು, ದೇಶದಲ್ಲಿ ಇಂಧನದ ಕೊರತೆ ಇಲ್ಲ, ಗ್ರಾಹಕರು ಯಾವುದೇ ಕಾರಣಕ್ಕೂ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಕೂಡ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ಮುಗಿಬೀಳುವ ಅಗತ್ಯ ಇಲ್ಲ, ಸಾಕಷ್ಟು ಸ್ಟಾಕ್ ಇದೆ ಅಂತ ಅಭಯ ನೀಡಿದೆ. ಕತಾರ್ನಿಂದ ಗ್ಯಾಸ್ ಪೂರೈಕೆ ಸ್ಥಗಿತಗೊಂಡಿರೋದ್ರಿಂದ ಭಾರತ ಈಗ ಪರ್ಯಾಯ ಮಾರ್ಗಗಳನ್ನು ಹುಡುಕ್ತಾ ಇದೆ. ಜನವರಿಯಿಂದಲೇ ಅಮೆರಿಕಾದಿಂದ LPG ಆಮದು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿದೆ. ಜೊತೆಗೆ ರಷ್ಯಾದಿಂದಲೂ ಹೆಚ್ಚಿನ ಪ್ರಮಾಣದಲ್ಲಿ ತೈಲ ಖರೀದಿಸ್ತಾ ಇದೆ. ಮುಂದೇನು? ಗಗನಕ್ಕೇರುತ್ತಾ ಪೆಟ್ರೋಲ್ ದರ? ಸದ್ಯಕ್ಕೆ ಗ್ಯಾಸ್ ಬೆಲೆ ಏರಿಕೆಯಾಗಿದೆ. ಜೊತೆಗೆ ಕೈಗಾರಿಕೆಗಳಿಗೆ ಪೂರೈಕೆಯಾಗುವ ನ್ಯಾಚುರಲ್ ಗ್ಯಾಸ್ ಪ್ರಮಾಣವನ್ನು ಈಗಾಗಲೇ %10ರಿಂದ %30 ಕಡಿತಗೊಳಿಸಲಾಗಿದೆ ಅಂತ ವರದಿ ಆಗಿದೆ. ಇದು ರಸಗೊಬ್ಬರ ಉತ್ಪಾದನೆ ಸೇರಿದಂತೆ ಹಲವು ಕ್ಷೇತ್ರಗಳ ಮೇಲೆ ಗಂಭೀರ ಪರಿಣಾಮ ಬೀರಲಿದೆ. ಇನ್ನು ಕಚ್ಚಾ ತೈಲದ ಬೆಲೆ ಇದೇ ರೀತಿ ಏರ್ತಾ ಹೋದರೆ ಶೀಘ್ರದಲ್ಲೇ ಭಾರತದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯೂ ಭಾರಿ ಏರಿಕೆಯಾಗೋದು ಗ್ಯಾರಂಟಿ. ಪೆಟ್ರೋಲ್ ದರ ಹೆಚ್ಚಾದರೆ ಟ್ರಾನ್ಸ್ಪೋರ್ಟ್ ಖರ್ಚು ಹೆಚ್ಚಾಗಿ ದಿನಸಿ ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ. ಇದರಿಂದ ಸಾಮಾನ್ಯ ಜನರ ಬದುಕು ಮತ್ತಷ್ಟು ಕಷ್ಟ ಆಗಲಿದೆ. ಒಟ್ಟಿನಲ್ಲಿ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಯುದ್ಧ ನಡೆದರೂ ಅದರ ಕೊನೆಯ ಬಲಿಪಶು ಮಾತ್ರ ಸಾಮಾನ್ಯ ಜನರೇ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಈ ಗ್ಯಾಸ್ ಬೆಲೆ ಏರಿಕೆ ಬಗ್ಗೆ ನೀವೇನಂತೀರಿ? ಯುದ್ಧದ ನೆಪವೊಡ್ಡಿ ಕಂಪನಿಗಳು ಬೆಲೆ ಏರಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ.
ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂಥ ಪ್ರಮುಖ ಆರ್ಥಿಕ ಸುದ್ದಿಗಳಿಗಾಗಿ ಮರೆಯದೆ ಮನಿ ಟಾಕ್ಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.